ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಫ್ರೂಟ್ ಇಲ್ಲಿ ಕಟ್ ಮಾಡ್ತಿದ್ರೆ ಒಳಗೆ. ಸೊ ಅದೇನೇ ನಾವು ಇಲ್ಲಿ ಫ್ರೂಟ್ ತೊಗೊಳ್ತಾ ಇರೋದಂಥದ್ದು ಇಲ್ಲಿ ತೈಬೀಮ್ ಬ್ರೋ ಹತ್ರನೇ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದೇ ಫ್ರೂಟು ನಾವೀಗ ತೊಗೊಳ್ತಾ ಇರೋ ಅಂಥದ್ದು. ಸೊ ಇದನ್ನೇ ತೊಗೊಬಂದು ನಾವೀಗ ಗಿಡನ ಮಾಡಿ ಸೊ ಇದರಿಂದನೇ ಒರಿಜಿನಲ್ ನಲ್ಯಾಣಿ ಗ್ರೀನ್ ಏನಂತ ನಾವು ಸೇಲ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಬ್ಯಾಚಲ್ಲಿ ಬರೋ ಅಂಥದ್ದು ಕೂಡ ಈ ಸೀಡು ಆಲ್ರೆಡಿ ಲಾಸ್ಟ್ ಟೈಮ್ ತಂದಿರೋದು, ಈಗ ಪ್ರೆಸೆಂಟ್ ನಿಮ್ಗೆ ಗಿಡ ಏನು ಕೊಡ್ತಿದ್ವಿ ಅದು. ಸೊ ಕಂಪ್ಲೀಟಾಗಿ ಇಲ್ಲಿ ತೊಗೊಂಡಿರೋಂಥದ್ದು 5 kg ಇದೆ. ಸೊ ಒಂದು ಬಕೆಟ್ನಲ್ಲಿ. ಸೊ ಇಲ್ಲಿಂದ ಫ್ರೂಟ್ನ ತೊಗೊಂಬರ್ತಿದ್ವಿ. ಬರೀ 5 kg ಅಲ್ಲ 20 kg ತರ್ತಾ ಇರೋ ಅಂಥದ್ದು. ಆಲ್ಮೋಸ್ಟ್ ಒಂದು 20 kgಗೆ ಒಂದು 70,000 ಗಿಡ ಬರ್ಬೋದು ಆಲ್ಮೋಸ್ಟು. ಸೊ ಇಲ್ಲಿ ಹಾರ್ವೆಸ್ಟಿಂಗ್ ಆಗ್ತಾ ಇರೋಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಕಟ್ ಮಾಡ್ತಿದ್ದಾರೆ, ಇಲ್ಲಿ ತೊಗೊಂಡು ಇದನ್ನೇ ಹಾಸನಿಗೆ ತಂದು ಸೊ ಸಸಿ ಮಾಡಿ ನಿಮ್ಗೆಲ್ಲರಿಗೂ ಡಿಸ್ಪ್ಯಾಚ್ ಮಾಡ್ತಾ ಇರೋಂಥದ್ದು ಒರಿಜಿನಾಲಿಟಿ ನಲ್ಯಾಣಿ ಗ್ರೀನ್ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬ್ರೋ ಇಲ್ಲೇ ಇದ್ದಾರೆ, ಇವ್ರ ಹತ್ರ ನೀವು ತೋಟದಲ್ಲೇ ತೊಗೊಂಡಿರೋಂಥದ್ದು 600 kg per acre. Okay. Dry. Dry, depending on season. Okay. Bro, what is the cost will come after the fertilizer, everything will, what is the cost will, yearly it will come bro? ವರ್ಷಕ್ಕೆ ಎಷ್ಟು ಬರ್ಬೋದು ಅಂತ ಅಲ್ಲ ಕೇಳಬೇಕು ಬ್ರೋ, ಅದು ಇನ್ಫಾರ್ಮೇಶನ್ ಜನ ಕೊಡ್ಬೇಕು ನಾವು, ಎಷ್ಟು ಖರ್ಚು ಬರುತ್ತೆ ಅಂತ. Don't me anything, I am asking like these questions. Okay. I don't want proper similarity like that only. ಈಗ ಆಲ್ಮೋಸ್ಟ್ ಈಗ ಒಂದು 600 kg 600 kg into 2500 means almost 15 lakh per acre. 2500 means in 15 lakh it will get for 1 acre. 15 lakh for 1 acre. 1 acre. But in this one, how much cost will be come for per year? 5 lakhs. 10 lakh will profit. Oh, good proper maintenance there. Depending on season. This good season. This year good season. Okay. This last year is not better season. It's Okay. Heavy. Poor drying. Okay. Sun. Temperature will ಇದೆ up. Okay. So ಇವಾಗ ಕಂದುನ ಪರ್ಚೇಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ಪ್ರೆಸೆಂಟ್ ಏನಂತಂದ್ರೆ ಸೊ ಕಂದುನ ಬೇಕೇ ಬೇಕು ಅನ್ನೋರು ಸೊ ಈ ಥರ 7 to 8 feet ಇರೋಂಥ ಕಂದುಗಳು ಮತ್ತು 15 to 16 feet ಇರೋಂಥ ಕಂದುಗಳು ಕೂಡ ಅವೈಬಿಲಿಟಿ ಇರೋಂಥದ್ದು. ಸೊ ಕಂದನ್ನ ಇಲ್ಲಿಂದ ಏನು ಮಾಡ್ತಾಯಿದ್ವಿ ಅಂತಂದರೆ ಸ್ಯಾಂಪಲಿಂಗ್ ಅಂತೇಳಿ ನಾನು ಹಾಸನಿಗೆ ತರ್ತಾ ಇದ್ದೀನಿ ಇಡುಕಿಯಿಂದ. ಸೊ ಅದೇ ಲಾಸ್ಟ್ ಟೈಮ್ ನೋಡ್ದಂಗೆ ತೈಬೀನ್ ಸರ್ ಅವ್ರ ತೋಟದಲ್ಲೇ ನಾನು ಇಲ್ಲಿಂದ ಪರ್ಚೇಸ್ ಮಾಡ್ತಾ ಇರೋಂಥದ್ದು. ಸೊ ಯಾರ್ಯಾರು ಕಂದು ಹೇಗಿರುತ್ತೆ ಅಂತ ನೋಡಬೇಕು ಅನ್ನೋರು ಇದ್ದರೆ ಸೊ ಡೈರೆಕ್ಟಾಗಿ ನಮ್ಮ ತೋಟನ ವಿಸಿಟ್ ಮಾಡಿ ನೀವು ನೋಡ್ಬೋದು. ಸೊ ಇಲ್ಲಿಂದ ಆಲ್ಮೋಸ್ಟ್ ಒಂದು ಸ್ಯಾಂಪಲ್ಗೆ ಅಂತೇಳಿ 100 ಕಂದನ್ನ ತರ್ತಾ ಇದ್ದೀನಿ. ನಮ್ಮದೇ ಕಾರ್ದಲ್ಲಿ ಬಂದಿದ್ದೀವಿ, ಕಾರ್ ಮೇಲ್ಗಡೆ ಹಾಕೊಂಬರ್ತೀನಿ. ಸ್ಯಾಂಪಲ್ ಗಿಡನ ನಮ್ಮ ತೋಟದಲ್ಲೇ ನಾಟಿ ಮಾಡಿರ್ತೀನಿ. ಸೊ ಬೇಕೇ ಬೇಕು ಅನ್ನೋರು ನಮ್ಮ ತೋಟನ ವಿಸಿಟ್ ಮಾಡಿ 100% ಒರಿಜಿನಾಲಿಟಿ ನಲ್ಯಾಣಿ ಗ್ರೀನು. ಸೊ ಯಾವ ಥರ ಇರುತ್ತೆ, ನಾವು ನಲ್ಯಾಣಿ ಗ್ರೀನ್ ಅಂತೀವಿ, ಇವರು ನೆರ್ಲ್ಯಾಣಿ ಅಂತ ಕರೀತಾರೆ ಸೊ ಕೇರಳದಲ್ಲಿ. ಸೊ ಆ್ಯಕ್ಚುಲಿ ಅದು ನೆರ್ಲ್ಯಾಣಿ, ನಾವು ನಲ್ಯಾಣಿ ಅಂತೇಳಿ ಕರ್ನಾಟಕದಲ್ಲಿ ಕರಿತಾ ಇದ್ದೀವಿ ಆಲ್ಮೋಸ್ಟು. ಸೊ ಈ ಥರ ಗಿಡಗಳಾಗಿರ್ಬೋದು, ನಿಮಗೆ ಏಲಕ್ಕಿ ಆಗಿರ್ಬೋದು, ಎಲ್ಲ ಥರ ಸ್ಪೈಸಸ್ ಗಿಡಗಳಾಗಿರ್ಬೋದು ನಮ್ಮ ನರ್ಸರಿನಲ್ಲಿ ಸಿಗುತ್ತೆ. ಸೊ ಮೊದಲನೇದು ಒರಿಜಿನಾಲಿಟಿಗೆ ಬೆಳೆ ಕೊಡಿ. ಸೊ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ಈ ಥರ ಏಲಕ್ಕಿ ತೋಟ ನೀವು ಏನು ನೋಡ್ತಾ ಇದ್ದೀರಾ ನೋಡಿ, ಈ ಥರ ಇಳುವರಿ ತೆಗಿಬೇಕು ನೀವು ಕೂಡ ಅಂದರೆ ಸೊ ಕ್ವಾಲಿಟಿ ಜೊತೆಗೆ ಒಳ್ಳೆ ಗಿಡಗಳನ್ನ ಆಯ್ಕೆ ಮಾಡಬೇಕು ನೀವು ಈ ಥರ ಇಳುವರಿ ಬರಬೇಕಂದ್ರೆ. ಸೊ ಕಂಪ್ಲೀಟಾಗಿ ತೋಟ ನೋಡ್ತೆ ನಮಗೆ ಆಶ್ಚರ್ಯ ಆಗ್ತಿದೆ. ಸೊ ನೀವು ಕೂಡ ಮಾಡ್ಬೋದು. ಸೊ ಮಿಸ್ ಮಾಡ್ದಲೇ ನೀವು ಕೂಡ ಪ್ಲ್ಯಾಂಟೇಷನ್ನ ಮಾಡ್ತಾ ಸೊ ಉತ್ತಮ ಬೆಳೆಗಾರರಾಗಿ ಸ್ನೇಹಿತರೆ. ಸೊ ಮಳೆ ಬರ್ತಾ ಇದೆ, ಇವಾಗ ಬ್ರೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಂದು ತೊಗೊಂಬರೋಕ್ಕೆ. ಸೊ ಅಲ್ಲಿ ಕಂದನ್ನ ತೊಗೊಂಡು ಸೊ ಲೋಡ್ ಮಾಡ್ಬೇಕಾದ್ರೆ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇದು ನೋಡಿ, ಇದೇ ಕಂದು ತೊಗೊಳ್ತಾ ಇರೋದು ನಲ್ಯಾಣಿ. ಹಾಂ ಅಂದರ್ ಮೇ ಓಕೆ. ನೋಡಿ ಇಲ್ಲಿ ತೊಗೊಂಡಿದ್ದೀವಿ ಈಗ ಕಂದು ಯಾವ ಥರ ಇದೆ ನೋಡಿ, ಒಂದು ಯಾವ ಥರ ಇದೆ ನೋಡಿ. ಇಲ್ಲೂ ತೊಗೊಂಡಿದ್ದೀವಿ, ಒಂದು ಕಡ್ಡಿ ಎಷ್ಟು ದಪ್ಪ ಇದೆ ನೋಡಿ, ಇಡ್ತಾ ಇದ್ದಾರೆ.